ನನ್ನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಈ ಪರಿವಾರದಲ್ಲಿ ಹಿರಿಯಣ್ಣ ಅವರು ಚಿಕ್ಕ ತಮ್ಮನ ಮೇಲೆ ತುಂಬ ವಾತ್ಸಲ್ಯವಂತಕ್ಕಂಥ ಸ್ವಭಾವ ಅದನ್ನು ತೋರಿಸಿದ್ದಾರೆ. ಶ್ರೀಪಾದಂಗಳವರ ಅದ್ಭುತವಾದ ವೈದುಷ್ಯ, ಅವರ ಎಷ್ಟು ಸುಧಾಮಂಗಳ ಮಾಡಿದ್ದಾರೆ, ಪ್ರಾಯಶಃ ಹಲವಾರು ಸುಧಾಮಂಗಳಗಳನ್ನು ಮಾಡಿದ್ದಾರೆ. ಶ್ರೀಗಳವರು ನನ್ನಲ್ಲಿ ತೋರಿಸ್ತಕ್ಕಂಥ ಅಭಿಮಾನ, ಅವರು ನನಗಿಂತ ಚಿಕ್ಕವರು. ಯಾಕೆಂತಂದರೆ ಕೇವಲ 5 ವರ್ಷ. ಅನಂತರ ನಮ್ಮ ಅಣ್ಣ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿ, ಅವರು ಪೀಠಕ್ಕೆ ಬಂದದ್ದು 2013. ಹೀಗಾಗಿ ಒಂದು 13-14 ವರ್ಷಗಳಾಗಿದೆ. ಅನಂತರ ಅವರು ನಮ್ಮ ಜ್ಯೇಷ್ಠ ಭ್ರಾತೃಗಳು. ನನ್ನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಆಪಾದ ಮೂಲ ಪರ್ಯಂತಂ ಗುರುಣಾಂ ಅಗ್ರಜಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಈ ದಿವಸ ನನ್ನ ಬಗ್ಗೆ ಬಹಳ ಮಾತುಗಳನ್ನು ಕೇಳಿದ್ದೇನೆ. ಪ್ರಾಯಶಃ ಸರ್ವಜ್ಞಾಚಾರ್ಯರ ನಂತರ ಈ ವ್ಯಕ್ತಿಯಲ್ಲಿ ಬಂದು ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅತಿಶಯೋಕ್ತಿ ಮಾತುಗಳನ್ನ ಬಹಳ ಹೇಳಿದ್ದೇನೆ. ಅಂಥ ಯೋಗ್ಯತೆ ಇಲ್ಲ. ಆದರೆ ಗುರುಗಳ ಅನುಗ್ರಹದಿಂದ ಯತ್ಕಿಂಚಿತ್ ಏನಾಗಿದೆ ಅದೆಲ್ಲವೂ ಕೂಡ ಅವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡತಕ್ಕಂಥದ್ದನ್ನು ತಿಳಿಸಿದ್ದೇನೆ. ಈ ದಿವಸ ನಮ್ಮ ಈ ಪರಿವಾರ, ನಮ್ಮ ಇದೊಂದು ಕುಟುಂಬ, ಯತಿಗಳ ಕುಟುಂಬ. ಈ ಕುಟುಂಬದಲ್ಲಿ ಹಿರಿಯಣ್ಣ ಅಂತಂದರೆ ಧೃತರಾಜ ಮಠಾಧೀಶರು. ಪೀಠಕ್ಕೆ ಬಂದದ್ದು ನಾನು ತಿಳಿದಂತೆ 1996 ಇಸ್ವಿ. 2026 ಅಂದರೆ ಅವರಿಗೆ 30 ವರ್ಷ ವಯಸ್ಸು. ಅನಂತರ ನಮ್ಮ ಅಣ್ಣ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿ, ಅವರು ಪೀಠಕ್ಕೆ ಬಂದದ್ದು 2013. ಹೀಗಾಗಿ ಒಂದು 13-14 ವರ್ಷಗಳಾಗಿದೆ. ಅನಂತರ ಅವರು ನಮ್ಮ ಜ್ಯೇಷ್ಠ ಭ್ರಾತೃಗಳು. ನನ್ನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಹೀಗಾಗಿ ಈ ಪರಿವಾರದಲ್ಲಿ ಹಿರಿಯಣ್ಣ ಅವರು ಚಿಕ್ಕ ತಮ್ಮನ ಮೇಲೆ ತುಂಬ ವಾತ್ಸಲ್ಯವಂತಕ್ಕಂಥ ಸ್ವಭಾವ ಅದನ್ನು ತೋರಿಸಿದ್ದಾರೆ. ಶ್ರೀಪಾದಂಗಳವರ ಅದ್ಭುತವಾದ ವೈದುಷ್ಯ, ಅವರ ವಾಕ್ಪಟುತ್ವ. ಈಗಾಗಲೇ ನಾವು ಒಂದು ವ್ಯಾಸರಾಜರ ಶ್ಲೋಕ, ಜೈತೀರ್ಥರನ್ನು ಕೊಂಡಾಡ್ತಕ್ಕಂಥ ಶ್ಲೋಕ, ಶ್ರೀ ಪಾದಾಂಬುದಾಸಕ್ತ ಕರುಣಾಪೂರ ಶೀತಲ ಮಧ್ವಾಕ್ಷೋ ಮರದಂಶೋ ಮೇ ಸಂತಾಪಾನ್ ಹಂತ ಸಂತತಂ. ಈ ಶ್ಲೋಕಕ್ಕೆ ಈ ಕ್ಷಣದಲ್ಲಿ ನಾನು ತಿಳಿಯದೇ ಇದ್ದ ಒಂದು ವ್ಯಾಖ್ಯಾನವನ್ನು ಮಾಡೋದು, ಪೂರ್ವವಾದ ವ್ಯಾಖ್ಯಾನ. ನಾವು ಯಥಾಶ್ರುತಗ್ರಾಹಿ ಅಂತ ಸಂಸ್ಕೃತದಲ್ಲಿ ಹೇಳೋದು. ಎಲ್ರಿಗೂ ಅರ್ಥ ಆಗುವಂತೆ ನನಗೂ ಆ ಶ್ಲೋಕ ಅರ್ಥ ಆಗಿದೆ. ಆದರೆ ಅದಕ್ಕೆ ಯಾವ್ಯಾವ ರೀತಿ ಅದನ್ನು ರಚನೆ ಮಾಡಿದ ವ್ಯಾಸರಾಯರಿಗೆ ಯಾವ್ಯಾವ ಭಾವಗಳಿತ್ತು ಅನ್ನೋದನ್ನು ಅವರು 4 ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಒಂದು ವಿಶೇಷ ವ್ಯಕ್ತಿತ್ವ. ಅವರು ಗ್ರಂಥಗಳ ರಚನೆ ಮಾಡಿದ್ದಾರೆ. ಎಷ್ಟು ಸುಧಾಮಂಗಳ ಮಾಡಿದ್ದಾರೆ, ಪ್ರಾಯಶಃ ಹಲವಾರು ಸುಧಾಮಂಗಳಗಳನ್ನು ಮಾಡಿದ್ದಾರೆ. ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಯತ್ಯಾಶ್ರಮಕ್ಕೆ ಬಂದು ವಿಶೇಷವಾದ ವೈರಾಗ್ಯ, ತಪಸ್ಸು
ಹೀಗೆ ಜ್ಞಾನ ಕಾರ್ಯಗಳು ಅವರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನಾನು ನೀವೆಲ್ಲ ಕೇಳಿದ್ದೀರಿ, ನಾನು ಹೇಳಬೇಕಾದದ್ದಿಲ್ಲ. ಆ ರೀತಿಯಾಗಿ ಆ ಪರಂಪರೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಅವರಲ್ಲಿದೆ. ನಾನು ಭಗವಂತನಲ್ಲಿ ಪ್ರಾರ್ಥಿಸಿದ್ದು ಇಷ್ಟೇ, ಅವರ ವಾತ್ಸಲ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ನಮ್ಮ ವ್ಯಾಸರಾಜರ ಗುರುಗಳಾದ ಶ್ರೀಪಾದರಾಜ ಮಠದ ಶ್ರೀಗಳವರು ನನ್ನಲ್ಲಿ ತೋರಿಸ್ತಕ್ಕಂಥ ಅಭಿಮಾನ. ಅವರು ನನಗಿಂತ ಚಿಕ್ಕವರು, ಯಾಕೆಂತಂದರೆ ಕೇವಲ 4-5 ವರ್ಷ. ಈ ರೀತಿಯಾಗಿ ನಮ್ಮ ಈ ಸೌಹಾರ್ದ ಶಾಶ್ವತವಾಗಿರಬೇಕು. ಅದರಿಂದ ನಾವು ಎಲ್ಲ ಮಠಗಳು ಸೇರಿ ಮಾಡಬೇಕಾದ ಕಾರ್ಯಗಳು ಏನಿದೆ ಅದೆಲ್ಲ ವಿಶೇಷವಾಗಿ ನಡೆಯಲಿ, ವಿಶೇಷವಾಗಿ ಜ್ಞಾನ ಕಾರ್ಯಗಳು ನಡೆಯಲಿ ಅಂತ ನಾನು ಮಾತಾಡ್ತೇನೆ. ಹೇಳಬೇಕಾದದ್ದು ರಾಘವೇಂದ್ರ ಸ್ವಾಮಿಗಳ ಮಠ, ನಾನು ಮೊಟ್ಟ ಮೊದಲು ಮಂತ್ರಾಲಯಕ್ಕೆ ಅಲ್ಲಿ ಹೋದದ್ದು ನನಗೆ ಪ್ರಾಯಶಃ 12 ಅಥವಾ 13ನೇ ವರ್ಷ. ನಾವು ಮಂತ್ರಾಲಯ ಸ್ಟೇಷನ್ನಲ್ಲಿ ಇಳಿದು ಕಾಲ್ನಡೆಗೆ ಅಥವಾ ಗಾಡಿಯಲ್ಲಿ ಹೋಗುವ ಪರಿಸ್ಥಿತಿ. ಮಧ್ಯದಲ್ಲಿ ಒಂದು ಹೊಳೆ, ಸಣ್ಣ ಕಾಲುವೆ ಬರ್ತದೆ. ಮಳೆಗಾಲದಲ್ಲಿ ರಾಯರ ಆರಾಧನಾ ಸಮಯದಲ್ಲಿ ಇದ್ದಕ್ಕಿದ್ದ ಮಳೆ ಬಂದಾಗ ತುಂಬ ಹೋಗ್ತದೆ. ಪ್ರವಾಹ ಬಂದು ಹಿಡಿಯೋದಂಗೆ ಕಾಯಬೇಕು. ಕಾದು 1-2 ಗಂಟೆ ಕಾಲ ಆದಮೇಲೆ ದಾಟಬೇಕು. ಆ ರೀತಿಯ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ನಾನು ನೋಡಿದ್ದೇನೆ ಮಹಾಮಹಿಮರು ರಾಘವೇಂದ್ರ ಸ್ವಾಮಿಗಳು ಆ ಕಾಲದಲ್ಲಿ ಮಂತ್ರಾಲಯ ಕ್ಷೇತ್ರ ಹೇಗಿತ್ತು ಅನ್ನೋದನ್ನು ನಾನು ನೋಡಿದವನು. ಇನ್ನೂ ನನ್ನ ಮನಸ್ಸಿನಲ್ಲಿ ಆ ಚಿತ್ರ ಅಚ್ಚೊತ್ತಿದೆ. ಅನಂತರದಲ್ಲಿ ಅವರ ಪೂರ್ವಾಶ್ರಮದ ಪಿತಾಮಹರು ಮತ್ತು ಆ ಪೀಠದಲ್ಲಿ ಬಂದು ಮಂತ್ರಾಲಯ ಕ್ಷೇತ್ರದ ವಿಶೇಷವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ಗುರುಸಾರ್ವಭೌಮ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದವರು. ಶ್ರೀ ಶ್ರೀರೇಂದ್ರ ಸ್ವಾಮಿಗಳ ಕಾಲದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ನಡೆದಿದ್ದನ್ನು ನಾವು ನೋಡಿದೆವು. ಅದಾದ ಮೇಲೆ ಶ್ರೀಪಾದರು ಈಗ ಪ್ರಸ್ತುತ ಪೀಠಾಧಿಪತಿಗಳಾಗಿ ಏನು ಬಂದಿದ್ದಾರೆ, ಈ 13 ವರ್ಷಗಳಲ್ಲಿ ಗಂಧರ್ವ ನಗರವನ್ನು ನಿರ್ಮಾಣ ಮಾಡಿದ್ದಾರೆ. ಮಂತ್ರಾಲಯಕ್ಕೆ ನೀವು ಅಲ್ಲಿ ಕಾಲಿಟ್ಟರೆ ಯಾರಾದರೂ ಹಿಂದಿನವ್ರು ಹೋದರೆ ನಾವು ಮಂತ್ರಾಲಯಕ್ಕೆ ಬಂದಿಲ್ಲ, ಇನ್ನೆಲ್ಲಿಗೂ ಬಂದಿದ್ವಿ ಅಂತ ಅಂದ್ಕೊಳ್ಬೇಕು. ಆ ರೀತಿ ವೈಭವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಅವರ ಮೂಲಕವಾಗಿ ಅನೇಕ ಕಾರ್ಯಗಳು ಆ ವಿದ್ಯಾಪೀಠವನ್ನು ಅವರು ನಡೆಸ್ತಿರ್ತಕ್ಕಂಥ ರೀತಿ ಮತ್ತು ಅವರ ಗ್ರಂಥ ಪ್ರಕಾಶನ, ಅವರ ಅಪೂರ್ವ ಗ್ರಂಥಾಲಯ, ಅವರು ಮಾಡ್ತಕ್ಕ ಈಗಾಗಲೇ ಅವರು ಸುಧಾಮಂಗಳ 7 ಸುಧಾಮಂಗಳಗಳನ್ನು ಪಾಠ ಒಟ್ಟಿಗೆ 2-3 ತಂಡದ ಮಠಗಳ ನಡೆಸ್ತಾ ಇದ್ದಾರೆ. ಮತ್ತು ಅವರ ಸಂಚಾರ ಅಂತಂದರೆ ಅವ್ರಿಗೊಂದು ಏರ್ಕ್ರಾಫ್ಟ್ ಇದ್ದರೆ ಅನುಕೂಲ, ಆದರೆ ಸಾಧ್ಯ ಇಲ್ಲ. ಈ ನಮ್ಮ ದೇಶದಲ್ಲಿ ಅದು ಸದ್ಯಕ್ಕೆ ಸಾಧ್ಯ ಅಷ್ಟು ಅನುಕೂಲ ಆಗಲಾರದು. ಆ ರೀತಿಯಾಗಿ ಸಂಚಾರ. ಈ ಮಧ್ಯದಲ್ಲಿ ಎಷ್ಟು ಕಾರ್ಯಗಳು, ಅವರ ಲೌಕಿಕ ಮತ್ತು ಆಧ್ಯಾತ್ಮಿಕ ಪ್ರಭಾವ ಅದ್ಭುತವಾದದ್ದು. ರಾಘವೇಂದ್ರ ಸ್ವಾಮಿ ಪರಮಾನುಗ್ರಹ ಪಾತ್ರರು. ಅವರ ಅಭಿಮಾನ, ಅದು ವಾತ್ಸಲ್ಯ ಅಂತ ನಾನು ಹೇಳಬೇಕು. ನಾನು ಹೇಳಂತೆ ಅವರು ಚಿಕ್ಕಣ್ಣ ಅವರು ಅವರಲ್ಲಿ ಇರಬೇಕಾದದ್ದು. ಕೆಲವು ವರ್ಷಗಳ ಹಿಂದೆ ಕೆಲವು ದುಷ್ಟರು ವ್ಯಾಸರಾಜರ ಮೂಲ ವೃಂದಾವನವನ್ನು ಭಂಗ ಮಾಡಿದ್ರು, ಬಿದ್ದೋಯ್ತದು. ಬಿದ್ದೋದಾಗ ನಾನು ಮೈಸೂರಿನಲ್ಲಿದ್ದೆ. ಬೆಳಗ್ಗೆ 7-8 ಗಂಟೆ ಹೊತ್ತಿಗೆ ಫೋನ್ ಬಂತು. ನಮಗೇನು ಮಾಡಬೇಕು ಅಂತ ತೋಚಲಿಲ್ಲ. ನಾನಿದ್ದು ತುಂಬ ದೂರ. ಅದರ ಮೊದಲು ಹೋದವರು ಅವರು ಆ ಕ್ಷಣದಲ್ಲಿ ಮಧ್ಯಾಹ್ನ ಸೇರಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದಾದಮೇಲೆ ನಾನು ಹೋಗುವಷ್ಟೊತ್ತಿಗಾಗಿ ಅನೇಕ ರೀತಿಯಲ್ಲಿ ವಿಚಾರಗಳನ್ನು ಮಾಡಿದರು. ಶ್ರೀಮದ್ ಮಠಾಧೀಶರು ಪ್ರಾಯಶಃ ಅವರು ಕೂಡ ತುಂಬ ಗುಲ್ಬರ್ಗಾದಲ್ಲಿದ್ದರು. ಗುಲ್ಬರ್ಗಾದಲ್ಲಿದ್ದವರು ಅಲ್ಲಿಂದ ಕೂಡಲೇ ಹೊರಟು ಸಾಯಂಕಾಲದ ಹೊತ್ತಿಗೆ ಅಲ್ಲಿಗೆ ಬಂದು ಸೇರಿದ್ರು. ಆ ಕ್ಷಣದಲ್ಲಿ ಅವರು ಯಾವ ರೀತಿಯ ಸಹಕಾರ, ಏನು ಮಾಡಬೇಕಿಲ್ಲಿ ಅಂತ ಅದನ್ನು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ಒಬ್ಬೊಬ್ಬರಾಗಿ ಅನೇಕ ಪೀಠಾಧಿಪತಿಗಳು ಬಂದರು. ನಾನು ಇವತ್ತು ನೆನೆಸೋದು ರಾತ್ರಿ 12 ಗಂಟೆ ಸಮಯಕ್ಕೆ ನನ್ನ ವಿದ್ಯಾಗುರುಗಳು ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರು
ಸುಮಾರು ಅವರಲ್ಲಿ ಬಂದು ಸೇರಿದಾಗ 12 ಗಂಟೆ ಸಮಯ ಮಧ್ಯರಾತ್ರಿ ಬಂದರು. ಇವರೆಲ್ಲ ಸೇರಿದ ಹಾಗೆ ಪುನರ್ ನಿರ್ಮಾಣ ಕಾರ್ಯ ಆಗಲೇ ಆಗಬೇಕು ಅಂತ ಆಗಿ ನಿರ್ಮಾಣದಲ್ಲಿ ಇಂಥ ಕಟ್ಟಡ ಕಟ್ಟೋದಕ್ಕೆ ಯಾವ ಕೌಶಲ್ಯ ಇಲ್ಲದೆ ಹೋದರೂ ಕೂಡ ಅಲ್ಲಿದ್ದವರೆಲ್ಲ ಅದರಲ್ಲೂ ಸ್ವಲ್ಪ ಅನುಭವಿಗಳಿದ್ದವರು ಸೇರಿ ಮರುದಿವಸ ಮಧ್ಯಾಹ್ನದ ಹೊತ್ತಿಗೆ ಪುನರ್ ನಿರ್ಮಾಣ ಆಯಿತು, ಬೃಂದಾವನ ನಿರ್ಮಾಣ ಆಯಿತು. ತುಂಬ ವೃದ್ಧರಾದವರು, ತುಂಬ ಚಿಕ್ಕವರು ಎಲ್ಲರೂ, ನಾನು ಪರಮ ಕನಿಷ್ಠ ಆದರು, ಯಾಕೆಂದರೆ ನನಗೆ 5-6 ವರ್ಷ ಇತ್ತಷ್ಟೇ. ಆಗಿದ್ದಂಥವರೆಲ್ಲ ಸೇರಿ ವ್ಯಾಸರಾಯರ ಪುನಃ ಬೃಂದಾವನ ನಿರ್ಮಾಣ ಮಾಡಿದ್ದು. ವ್ಯಾಸರಾಯರ ಸ್ಥಾನ ಈ ಮಧ್ವ ಮತದಲ್ಲಿ ವ್ಯಾಸರಾಜರ ಸ್ಥಾನ ಏನು ಒಂದು ಅಂಥ ಪರಂಪರೆಯಲ್ಲಿ ನನಗೆ ಪೂರ್ವಜರ ನಮ್ಮ ಹಿರಿಯರ ಗುರುಗಳ ಅನುಗ್ರಹದಿಂದ ನಾನು ತಂದಿದ್ದೇನೆ. ನಾನು ಮಾಡಿದ ದೊಡ್ಡ ಕಾರ್ಯ ಅಂತ ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಇದೆಲ್ಲ ಸೇರಬೇಕಾದ ನಿಮಗೆ ಭಕ್ತರಿಗೆ, ವ್ಯಾಸರಾಜರ ಭಕ್ತರಿಗೆ ನೀವು ಎಲ್ಲ ಕಾರ್ಯಗಳಲ್ಲೂ ಕೂಡ ಸಹಕಾರ ಕೊಟ್ಟು ಇದಾಗಬೇಕು ಆಗಬೇಕು ಅಂತ ಕೇಳಿದಾಗ ನಾನು ಎಷ್ಟೋ ಹೆಸರನ್ನು ಹೇಳಿದ್ದಾರೆ. ಆ ರೀತಿಯಾಗಿ ಸಹಕಾರ ಕೊಟ್ಟು ಆ ಕಾರ್ಯವನ್ನು ನಡೆಸಿದ್ದೀರಿ. ಸರ್ಕಾರಿ ನೀವು ತುಂಬ ಇದೆ, ಎಷ್ಟು ನಡೆಸಿದ್ರು ನಿಮ್ಮನ್ನು ಪುನಃ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಬರೋ ಒಂದು ಕಾರ್ಯ ಇದ್ದೇ ಇದೆ. ಆ ಕಾರ್ಯಗಳು ಭಗವಂತ ನನ್ನ ನಡೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಪಾದರಾಜ ಮಠಾಧೀಶರು ಅಷ್ಟೇ ಆ ಕಾಲದಲ್ಲಿ ತಮ್ಮ ಗುರುಗಳಿದ್ದರು, ತಾವು ಅವ್ರ ಜೊತೆಗೆ ತಾವು ಬಂದಿದ್ದರೆ ಅವರು ಅಷ್ಟೇ ತುಂಬ ಶ್ರಮಪಟ್ಟು ಬಂದವರು ಆ ಕಾಲದಲ್ಲಿ. ಹೀಗೆ ಈ ನಮ್ಮ ಮಠಗಳಲ್ಲಿ ಪರಸ್ಪರ ಸೌಹಾರ್ದ ವಿಶೇಷವಾಗಿ ಬರೆಯಲಿ, ಬೆಳೆಯಲಿ. ಇದೊಂದು ನೆಪ ಮಾತ್ರ, ದಶಮಾನೋತ್ಸವಕ್ಕೆ ಅಂಥ ಮಹತ್ವ ಏನಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಅನ್ನೋದು ದೊಡ್ಡ ವಿಷಯ. ಆದರೆ ಅದನ್ನು ನಾವು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಅಂಥ ಮಾತುಗಳನ್ನು ಕೇಳಬೇಕಷ್ಟೇ ಹೊರತಾಗಿ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಿಶೇಷ ಏನಿಲ್ಲ. ಪುನಃ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಮಕ್ಕಳ ಬಾಂಧವ್ಯ ವಿಶೇಷವಾಗಿರಲಿ. ನಾವೆಲ್ಲರೂ ಸೇರಿ ನಮ್ಮ ಈ ಸೇವಾ ಕಾರ್ಯವನ್ನು ವಿಶೇಷವಾಗಿ ಮಾಡುವಂತೆ ಆ ಭಗವಂತ ಶ್ರೀಮದ್ ಆಚಾರ್ಯರು ಪರಂಪರೆಯಲ್ಲಿ ಬಂದ ಎಲ್ಲ ಮಹಾನುಭಾವರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಎಲ್ಲರಿಗೂ ವಿಶೇಷವಾಗಿ